ಮಧುಗಿರಿಯಲ್ಲಿ ಕಣ್ಣಿನ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಲೋಕಾರ್ಪಣೆ. ಮಧುಗಿರಿಯ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ರಸ್ತೆಯಲ್ಲಿ ಎಚ್ಸಿ ಬಸವರಾಜು ಹಾಗೂ ಎಚ್ಸಿ ವೀರಭದ್ರಪ್ಪ ಸ್ಮರಣಾರ್ಥ ನೂತನವಾಗಿ ನಿರ್ಮಿಸಿರುವ ಡಯಾಲಿಸಿಸ್ ಸೆಂಟರ್ ಹಾಗೂ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಸಂಶೋಧನಾ ಕೇಂದ್ರದ ಶಾಖೆಯನ್ನ ಸಿದ್ದಗಂಗಾ ಮಠದ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಜಪಾನಂದ ಶ್ರೀಗಳು ಉದ್ಘಾಟಿಸಿದರು. ಈ ವೇಳೆ ಪುರಸಭೆ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್, ಸಿದ್ದಗಂಗಾ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಕಾರ್ಯದರ್ಶಿ ಟಿಎಂ ಸ್ವಾಮಿ, ಡಾಕ್ಟರ್ ಎಸ್ ಪರಮೇಶ್ವರ್, ಸಿಇಒ ಡಾಕ್ಟರ್ ಎಂಎನ್ ಸಂಜೀವ್ ಕುಮಾರ್, ಬೆಂಗಳೂರಿನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಜಿಎಸ್ ಮಲ್ಲೇಶ್ವರಯ್ಯ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿದ್ದಲಿಂಗ ಸ್ವಾಮೀಜಿ, ರೋಗಿಗಳು ದೇವರ ಸಮನಾಗಿದ್ದು ಅವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ವೈದ್ಯ ವೃತ್ತಿ ಅತ್ಯಂತ ಪವಿತ್ರವಾದ ಶ್ರೇಷ್ಠ ವೃತ್ತಿ ಎಂದು ತಿಳಿಸಿದರು. ವೈದ್ಯರು ಹೃದಯವಂತಿಕೆಯಿಂದ ರೋಗಿಗಳ ಆರೈಕೆ ಮಾಡಿದ್ದಲ್ಲಿ ಅವರು ಚೇತರಿಸಿಕೊಂಡು ಗುಣಮುಖರಾಗ್ತಾರೆ. ಶ್ರೀ ಜಪಾನಂದ ಸ್ವಾಮೀಜಿರವರ ಮಾರ್ಗದರ್ಶನದಲ್ಲಿ ಈ ಆಸ್ಪತ್ರೆಯು ಗ್ರಾಮೀಣ ಭಾಗದ ಬಡ ಜನರಿಗೆ ಉಪಯೋಗವಾಗಲಿ ಎಂದಿದ್ದಾರೆ. ಇನ್ನು ಮಧುಗಿರಿ ಬೆಳೀತಾ ಇದ್ದು ಮುಂದೆ ಜಿಲ್ಲೆಯಾಗಲಿದೆ. ಈ ಭಾಗಕ್ಕೆ ಹೆಚ್ಚಿನ ಆಸ್ಪತ್ರೆಗಳ ಅಗತ್ಯವಿದ್ದು ಈ ಆಸ್ಪತ್ರೆಯು ವಿಸ್ತಾರಗೊಳ್ಳಲಿ ಎಂದು ಹಾರೈಸಿದ್ರು. ಮಾಡ್ಕೊಂಡಿದೀವಿ ಅಂತ ಎಲ್ಲಾ ಧರ್ಮವನ್ನು ಗೌರವಿಸಬೇಕು. ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನು ಆಚರಣೆ ಮಾಡೋ ಜೊತೆಗೆ ಎಲ್ಲ ಧರ್ಮಕ್ಕೂ ಅಷ್ಟೇ ಗೌರವವನ್ನು ಕೊಡಬೇಕು. ವ್ಯಕ್ತಿ ಗೌರವ ಇರ್ಬೋದು, ಪೂಜಾ ಗೌರವ ಇರ್ಬೋದು, ಎಲ್ಲವನ್ನು ಕೂಡ ಅದನ್ನು ನಾವು ಈ ದೇಶದ ಪ್ರಜೆಗಳಾಗಿ ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಏಕೆಂದರೆ ನಾವು ಈ ದೇಶದ ಪ್ರಜೆಗಳಾಗಿ ನಾವೆಲ್ಲ ಪ್ರೀತಿ ವಿಶ್ವಾಸ ಬದುಕಬೇಕಂದ್ರೆ ಪರಸ್ಪರ ಗೌರವ ವಿಶ್ವಾಸ ಇರಬೇಕು. ಅದಕ್ಕೆ ನಾವೆಲ್ಲರೂ ಅಂಥ ಸಂದರ್ಭ ಬಂದಾಗ ನಾವು ಗೌರವವನ್ನು ಕೊಡಲೇಬೇಕು. ಅವರೂ ಗೌರವ ಕೊಡಬೇಕು, ನಾವು ಗೌರವ ಕೊಡುವಂಥ ಭಾವನೆ ಬರಬೇಕು. ನಾನು ಹೇಳ್ತಾ ಇದ್ದೆ, ಪೇಜಾವರ ಸ್ವಾಮಿ ಆಸ್ಪತ್ರೆ ಉದ್ಘಾಟನೆಗೆ ಹೋದ್ರಂತೆ. ಉದ್ಘಾಟನೆ ಹೋದಾಗ ಆಸ್ಪತ್ರೆ ಚೆನ್ನಾಗಿದೆ, ನಾವು ಇಂಥ ಈಗ ಯಾವ್ದಾನ ಹೋದಾಗ ಇಂಥ ಶಾಲೆಗಳು ಜಾಸ್ತಿ ಬರಲಿ, ಈ ಶಾಲೆಗಳು ಜಾಸ್ತಿ ಆಗಲಿ ಇಲ್ಲೆಲ್ಲ ಅಂತ ಸಹಜವಾಗಿ ಹೇಳ್ತಾ ಇರ್ತೀವಿ. ಆದರೆ ಅವ್ರು ಹೋದಾಗ ಆಸ್ಪತ್ರೆ ಜಾಸ್ತಿ ಆಗಬೇಕು ಅಂತಂದರೆ ಏನು ಆಸ್ಪತ್ರೆ ಕಾಯಿಲೆ ಜಾಸ್ತಿ ಆಗಿಬಿಡುತ್ತೆ ಇಲ್ಲ ಅಂದ್ಬಿಟ್ಟು ಏನು ಹೇಳಬೇಕು ಅವ್ರಿಗೆ ಅಂತಂದರೆ, ಈ ಆಸ್ಪತ್ರೆಗಳು ಜಾಸ್ತಿ ಆಗೋದು ಬೇಡ, ಈ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಉತ್ತಮ ಒಂದು ಸೇವೆ ಸಲ್ಲಿಸಲಿ ಅಂತ ಹೇಳ್ಬೇಕು, ಆರೈಕೆ ಮಾಡಬೇಕು ಅಂತೇಳಿ. ನಾವಾದರೂ ಕೂಡ ಅಷ್ಟೇ, ಇಂಥ ಆಸ್ಪತ್ರೆಗಳು ಜಾಸ್ತಿ ಆಗೋದು ಬೇಡ, ಕಡಿಮೆ ಆಗಲಿ, ಆರೋಗ್ಯ ಚೆನ್ನಾಗಿರಲಿ. ಆದರೆ ಈ ಅಂಥ ಆಸ್ಪತ್ರೆಗಳು ಬಂದಾಗ ಉತ್ತಮವಾದಂತಹ ಅವರಿಗೆ ಆರೈಕೆಯಲ್ಲಿ ಲಭ್ಯ ಆಗಲಿ ಎನ್ನುವಂತಹ ಒಂದು ಆರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಬೇಕಾಗಿರುವಂತಹದ್ದು. ಇದರ ಪ್ರಯೋಜನವನ್ನು ಈ ಭಾಗದ ಜನಗಳು ಯಾರಿಗೆ ಅವರಿಗೆ ಅವಶ್ಯಕತೆ ಇದೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಶಿವಕುಮಾರ್ ಬಗ್ಗೆ ಒಬ್ಬರೇ ಹೇಳ್ತಿದ್ದೆ ಅಂತಂದರು, ಶೋಭಕ್ಕನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು. ಅವ್ರು ಶೋಭಕ್ಕನ ಬಗ್ಗೆ ಹೇಳಿದಿರೋ ಚಿಂತೆ ಶಿವಕುಮಾರ್ಗೆ ಹೇಳಿದ್ರೆ ಅವ್ರಿಗೆ ಹೇಳ್ದಂಗೆ ಆಯಿತು ಅಂತ ಭಾವಿಸ್ಕೋಬೇಕು. ಯಾಕೆ ಗೊತ್ತಾ, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಹೇಳಿ. ಆ ರೀತಿಯಲ್ಲಿ ಇವತ್ತು ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅವರ ತಾಯಿ ಮತ್ತು ಕೈ ಹಿಡಿದ ಮಡದಿ ಇಬ್ಬರೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥವರು. ಅವರ ಮಕ್ಕಳು ಅದೇ ರೀತಿ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇರುವಂತಹವರು. ಅವರೆಲ್ಲ ಕುಟುಂಬದವರು ಅದೇ ಭಾವನೆಯನ್ನು ಇಟ್ಕೊಂಡಂತಹವರು. ತಂದೆಯಂತೆ ಮಕ್ಕಳು, ತಾಯಿಯಂತೆ ಮಕ್ಕಳು ಅಂತ ನೋಡಿ ಆ ಒಂದು ಭಾವನೆಯನ್ನು ಇಟ್ಕೊಂಡು ಕೆಲಸವನ್ನು ಇವರೆಲ್ಲರೂ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜಪಾನ್ ನದಿಯವರು ಇದಕ್ಕೆ ಮುಖ್ಯವಾಗಿ ಜವಾಬ್ದಾರಿನ ಹೊತ್ತು ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಈ ಭಾಗದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನೇಕರು ದೊಡ್ಡವರು ಕೂಡ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 40 ವರ್ಷದಿಂದ ನಮ್ಮ ಶಿವಕುಮಾರ ಪರಿಚಯ ಇದೆ ಅವರಿಗೆ. ಶ್ರೀರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ಜಪಾನಂದ ಶ್ರೀ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯಗಳು ಸಿಗಬೇಕೆಂದು ಸದಾಶಯದೊಂದಿಗೆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ. ಎಚ್ಬಿ ಶಿವಕುಮಾರ್ ಕುಟುಂಬದವರಿಗೆ ಬಡವರ ಸೇವೆ ಮಾಡುವ ಹೃದಯ ಶ್ರೀಮಂತಿಕೆಯೂ ಇದೆ ಎಂದಿದ್ದಾರೆ. ಬಸ್ ಚಾರ್ಜೇ ಇಲ್ಲ ಪಾವಗಡಕ್ಕೆ ಬರೋಕ್ಕೆ, ಮಧುಗಿರಿ ಬರೋಕ್ಕೆ, ಶಿರಾದಿಂದ ಬರೋದಕ್ಕೆ. ಇನ್ನು ಅವ್ರಿಗೆ ನಾವು ಡಯಾಲಿಸಿಸ್ ಹೇಳಕ್ಕಾಗತ್ತಾ? ಶಿವಕುಮಾರ್ ಅಂತವರು ಅವರ ಕುಟುಂಬ ವರ್ಗದವರೆಲ್ಲ ಸೇರ್ಕೊಂಡು ಈ ಕೆಲಸ ಶಿವಕುಮಾರ್ ಅವರ ನಾವೆಲ್ಲವೂ ಮರೀಲಿಕ್ಕೆ ಆಗೋದಿಲ್ಲ. ಆದ್ರೂ ಈ ಭಾಗದ ಜನತೆ, ಗ್ರಾಮಾಂತರ ಭಾಗದಿಂದ ಬರೋ ಜನಗಳಿಗೆ ಬಸ್ ಚಾರ್ಜ್ ಇರಲ್ಲ. ಅವ್ರಿಗೆ ಡಯಾಲಿಸಿಸ್ ನೀನ್ ಹೆಂಗ್ ಕೊಡ್ತೀರಾ? ಜೀವದಾನ ಮಾಡುವಂತಹ ಕೆಲಸವನ್ನ ಶಿವಕುಮಾರ್ ಮತ್ತು ಮತ್ತೊಬ್ರು ಶಿವಕುಮಾರ್ ಮತ್ತು ರುದ್ರೇಶ್ ಮತ್ತು ಅವರ ಎಲ್ಲ ಫ್ಯಾಮಿಲಿಯವರು ಇದನ್ನ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ಲೇಬೇಕು ನಾವು. ಯಾಕೆಂದ್ರೆ ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ಅವರವರ ಊರಿಗೆ ಬಂದು ನನ್ನ ಮಾತೃಭೂಮಿಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆಷ್ಟು ಸಂತೋಷವಾಗುತ್ತೆ, ಅವ್ರಿಗೆಷ್ಟು ಸಹಾಯವಾಗ್ತದೆ.
ಅವೆಲ್ಲ ಬಂದು ಹಾಗೆ ಮಾಡಿದ್ರೆ ಭಾರತ ಯಾವಾಗಲೂ ರಾಮರಾಜ್ಯ ಆಗ್ಬಿಡೋದು. ಆದ್ರೆ ಎಂದರೋ ಮಹಾನುಭಾವರು ಅಂತ ಒಬ್ಬೊಬ್ರು ಇಂಥವ್ರು ಸಿಗ್ತಾರೆ. ಪೂಜ್ಯ ಸ್ವಾಮಿಗಳ ಮುಂದೆ ಹೇಳ್ತಾ ಇದ್ದೀನಿ, ಸಿದ್ಧಗಂಗಾ ಮಠದ ಆಸ್ಪತ್ರೆಯ ಒಂದು ಶಕ್ತಿ ನಮಗೆ ಈ ರೀತಿ ಸಹಕಾರ ಕೊಡ್ತಾ ಇದೆ. ನಾವು ಎಲ್ಲ ರೀತಿಯ ಉಪಯೋಗವನ್ನು ಪಡ್ಕೊಳ್ಳೋಣ. ಗ್ರಾಮಾಂತರ ಭಾಗದಲ್ಲಿರುವಂತಹ ಜನಗಳಿಗೆ ಇದನ್ನು ತಿಳಿಸೋಣ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.